ಇನ್ನು ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರುದಾರನನ್ನ ಎಸ್ಐಟಿ ವಶದಲ್ಲಿ ಇಟ್ಕೊಳ್ಳುವಂತೆ ಈಗ ಒಂದು ಅರ್ಜಿ ಬಂದಿದೆ. ನಿಮ್ಮ ವಶದಲ್ಲೇ ಅವನನ್ನ ಇಟ್ಕೊಳ್ಳಬೇಕು, ಹೊರಗಡೆ ಕಳಿಸುವಂಥದ್ದು ಯಾವುದು ಕೂಡ ಆಗಬಾರ್ದು. ಮನೆಗೆ ಹೋಗುವಂಥದ್ದು ಅಥವಾ ಯಾರು ಆತನ ಜೊತೆಗೆ ಇದ್ದಾರೆ ಎಲ್ಲ ಒಂದು ಕಡೆ ಆತನಿಗೆ ಉಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಬಾರ್ದು. ದೂರುದಾರನನ್ನ ಎಸ್ಐಟಿ ವಶದಲ್ಲಿ ಇಟ್ಕೊಳ್ಳುವಂತೆ ಒಂದು ಅರ್ಜಿ ಬಂದಿದೆ. ಎಸ್ಐಟಿಗೆ ಬೆಳತಂಗಡಿಯ ನಡ ಗ್ರಾಮದ ಶ್ಯಾಮ್ ಸುಂದರ್ ಎಂಬವರು ಈಗ ಮನವಿ ಮಾಡಿಕೊಂಡಿದ್ದಾರೆ. ಶೋಧ ಕಾರ್ಯ ಮುಗಿದ ನಂತರ ವಕೀಲರೊಂದಿಗೆ ರೂಮ್ನಲ್ಲಿ ಇರುವಂತಹ ಮಾಹಿತಿ ಇತ್ತು. ಅಂದರೆ ಯಾವ ವಕೀಲರ ಜೊತೆಯಲ್ಲಿ ಅವರು ಈ ಆರೋಪ ಮಾಡಿದ್ರು, ಅದರ ಜೊತೆಗೆ ಒಂದು ಪ್ರಕರಣ ದಾಖಲು ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ವಕೀಲರ ಜೊತೆಯಲ್ಲಿ ರೂಮ್ನಲ್ಲಿ ಇರುವಂತಹ ಮಾಹಿತಿ ಇತ್ತು. ಹೀಗಾಗಿ ಅವರ ಜೊತೆಗೆ ಇರೋದಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಎಸ್ಐಟಿ ಅಧಿಕಾರಿಗಳ ಜೊತೆಗೆ ಅವರನ್ನು ಉಳಿದುಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಬೇಕು, ವರ್ಷದಲ್ಲೇ ಇಟ್ಕೊಳ್ಬೇಕು ಅಂತ ಹೇಳಲಾಗ್ತಾ ಇದೆ. ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರುದಾರನನ್ನ ಎಸ್ಐಟಿ ವಶದಲ್ಲಿ ಇಟ್ಟುಕೊಳ್ಳುವಂತೆ ಅರ್ಜಿ ದಾಖಲಾಗಿದೆ. ದೂರುದಾರನಿಗೆ ಹಿಂಬರಹ ಕೂಡ ಕೊಟ್ಟಿದೆ ಎಸ್ಐಟಿ ಅಧಿಕಾರಿಗಳ ತಂಡ. ಒಂದು ಹಿಂಬರಹ ಕೂಡ ಕೊಟ್ಟಿದ್ದಾರೆ ಬರವಣಿಗೆ ರೂಪದಲ್ಲಿ. ತಾವು ನೀಡಿದ ಅರ್ಜಿಯನ್ನು ಸ್ವೀಕರಿಸಿ ಪರಿಶೀಲನೆ ಮಾಡ್ತಾ ಇದ್ದೀವಿ. ಯಾವುದೇ ಅಪರಾಧ ಕೃತ್ಯದ ಮಾಹಿತಿಗಳನ್ನು, ದೂರನ್ನು ಸ್ಥಳೀಯ ವ್ಯಾಪ್ತಿಯ ಪೊಲೀಸ್ ಠಾಣೆಗೆ ನೀವು ಸಲ್ಲಿಸಬೇಕು. ಏನಾದರೂ ಈ ರೀತಿ ಇದ್ದರೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಒಂದು ಕೃತ್ಯ ಎಸಗಿದ್ದಾರೆ ಅನ್ನುವಂತಹ ಮಾಹಿತಿನೋ ಅಥವಾ ಒಂದು ದೂರನ್ನು ಸ್ಥಳೀಯ ಠಾಣೆಗೆ ದಾಖಲು ಮಾಡಬೇಕು. ಸ್ಥಳೀಯ ವ್ಯಾಪ್ತಿಯಲ್ಲಿ ಇರುವಂತಹ ಪೊಲೀಸ್ ಠಾಣೆಗೆ ಮಾಡಬೇಕು. ಈ ವ್ಯಕ್ತಿ ಬಗ್ಗೆ ಸಲಹೆ ನೀಡಿದ ಎಸ್ಐಟಿ ಅಧಿಕಾರಿಗಳು ಹಿಂಬರಹ ಕೊಟ್ಟಿದ್ದಾರೆ, ಅಂದರೆ ಪ್ರತ್ಯುತ್ತರ ಕೊಟ್ಟಿದ್ದಾರೆ ಆ ಒಂದು ಅರ್ಜಿಗೆ. ಈ ಬಗ್ಗೆ ಎಸ್ಐಟಿಯ ಸಹಾಯಕ ತನಿಖಾ ಅಧಿಕಾರಿ ಒಂದು ಹಿಂಬರಹ ಕೊಟ್ಟಿದ್ದಾರೆ, ಅಂದರೆ ಅದಕ್ಕೆ ಉತ್ತರ ಮೂಲಕವಾಗಿ ಬರವಣಿಗೆ ರೂಪದಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಠಾಣೆಗೆ ಒಂದು ದೂರು ಕೊಡಬೇಕು ಅಥವಾ ಯಾವುದಾದ್ರೂ ಒಂದು ಮಾಹಿತಿಗಳನ್ನು ಕೊಡಬೇಕು. ಆಗ ಆತನಿಗೆ ವಾಪಸ್ ಎಲ್ಲೂ ಕೂಡ ಖಾಸಗಿ ಬೇರೆ ವ್ಯಕ್ತಿಗಳ ಜೊತೆಯಲ್ಲಿ ಉಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡದೆ ಎಸ್ಐಟಿ ಹತ್ರ ಆತನನ್ನು ಉಳಿಸ್ಕೊಳ್ಳಬಹುದು. ಈ ರೀತಿ ಯಾವುದೇ ಒಂದು ಆರೋಪ ಅಥವಾ ಮತ್ಯಾವುದೇ ಒಂದು ಪ್ರಕರಣಗಳು ಆತನ ವಿರುದ್ಧ ದಾಖಲಾಗದೇ ಇರೋದ್ರಿಂದಾಗಿ ನಾವು ಆತನನ್ನು ನಮ್ಮ ಬಳಿ ವಶದಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತ ಎಸ್ಐಟಿಯ ಸಹಾಯಕ ತನಿಖಾ ಅಧಿಕಾರಿಯೊಬ್ಬರು ಬರವಣಿಗೆ ರೂಪದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಈವರೆಗೆ ಎದುರಾಗ್ತಾ ಇದ್ದಂತಹ ಗೊಂದಲಗಳಿಗೆ ಒಂದೆಡೆ ಇಡೀ ರಾಜ್ಯದ ಜನತೆ ಉತ್ತರ ಹುಡುಕ್ತಾ ಇದ್ದಾರೆ. ಈ ನಡುವೆ ಆ ದೂರುದಾರ ಏನಿದ್ದಾನೆ ಆತನಿಗೆ ವಾಪಸ್ ಎಲ್ಲೋ ಒಂದು ಕಡೆಗೆ ಬೇರೆ ಒಂದು ಜಾಗಗಳಿಗೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡದೆ ಎಸ್ಐಟಿ ಅಧಿಕಾರಿಗಳು ತಮ್ಮ ವಶದಲ್ಲೇ ಇಟ್ಕೊಳ್ಬೇಕು ಅಂತ ಒಂದು ಅರ್ಜಿ ಬಂದಿತ್ತು. ಎಸ್ಐಟಿ ಅಧಿಕಾರಿಗಳು ಇದಕ್ಕೆ ಯಾವ ರೀತಿ ಉತ್ತರ ಕೊಟ್ಟಿದ್ದಾರೆ, ಈ ಬಗ್ಗೆ ಏನೆಲ್ಲ ಮಾಹಿತಿಗಳು ಲಭ್ಯವಾಗಿದೆ ಅಂತ? ಸಂತೋಷ್, ಈಗಾಗಲೇ ಸಾಕಷ್ಟು ಕುತೂಹಲದ ಘಟ್ಟಕ್ಕೆ ಬಂದು ನೇತ್ರಾವತಿ ನದಿ ನೀರಿನ ಸ್ನಾನಘಟ್ಟದಲ್ಲಿ ನಡೀತಿರ್ತಕ್ಕಂತಹ ಶೋಧ ಕಾರ್ಯ ಕುತೂಹಲ ಘಟ್ಟಕ್ಕೆ ಬಂದಿದೆ. ಕೇವಲ ಉಳಿದುಕೊಂಡಿರುವಂಥದ್ದು ಪಾಯಿಂಟ್ ನಂಬರ್ 13 ಮಾತ್ರ. ಹಾಗಾಗಿ ಈಗ ಒಂದಿಷ್ಟು ಅನಾಮಿಕನ ಸುತ್ತ ಅನುಮಾನದ ಹುತ್ತ ಕಾಡ್ತಾ ಇದೆಯಾ ಅನ್ನುವ ಪ್ರಶ್ನೆಯನ್ನು ಕೂಡ ಮಾಡಿರುವಂಥದ್ದು ಧರ್ಮಸ್ಥಳ ಗ್ರಾಮದ ಅಕ್ಕಪಕ್ಕದ, ಅಂದರೆ ಅಲ್ಲಿನ ನಿವಾಸಿ, ಸ್ಥಳೀಯ ನಿವಾಸಿ ಶ್ಯಾಮ್ ಸುಂದರ್ ಎಂಬುವರು ಒಂದಿಷ್ಟು ಅನುಮಾನವನ್ನು ಕೂಡ ಈಗಾಗಲೇ ವ್ಯಕ್ತಪಡಿಸ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿಗೆ ಒಂದು ದೂರು ಅರ್ಜಿಯನ್ನು ಕೊಟ್ಟಿದ್ದಾರೆ. ಏನಂದರೆ ಅನಾಮಿಕ ನಿಮ್ಮ ಸುಪರ್ದಿಯಲ್ಲಿ ಇರಬೇಕಾಗಿತ್ತು, ಎಸ್ಐಟಿಯ ಸುಪರ್ದಿಯಲ್ಲಿ ಇರಬೇಕಾಗಿತ್ತು. ಹಾಗಾಗಿ ಅವರು ಖಾಸಗಿ ವ್ಯಕ್ತಿಗಳ ಜೊತೆ ಇರ್ತಾ ಇದ್ದಾರೆ ಅನ್ನುವ ಅನುಮಾನಗಳು ಕೂಡ ಬರ್ತಾ ಇರುವಂಥದ್ದು. ಜೊತೆಗೆ ಈ ರೀತಿ ಖಾಸಗಿ ವ್ಯಕ್ತಿಗಳ ಜೊತೆ ಅನುಮಾನ ಬಂದರೆ ತನಿಖೆಗೆ ಎಲ್ಲಿ ಸಹಾಯವಾಗುತ್ತೆ? ಹಾಗಾಗಿ ಇದು ತನಿಖೆಗೆ ಸಹಾಯವಾಗೋದಿಲ್ಲ, ಬೇರೊಬ್ಬರ ಜೊತೆ ಇರುವಂಥದ್ದು, ಜೊತೆಗೆ ವಕೀಲರ ಜೊತೆ ಕೂಡ ಇರುವಂಥದ್ದು ಅನ್ನುವ ಪ್ರಶ್ನೆಯನ್ನು ಕೂಡ ದೂರಿನಲ್ಲಿ ಸಲ್ಲಿಸಿರುವಂಥದ್ದು. ಹಾಗಾಗಿ ಅದನ್ನು ಬೆಳ್ತಂಗಡಿ ಅಲ್ಲಿರ್ತಕ್ಕಂತಹ ಎಸ್ಐಟಿ ಕಚೇರಿಗೆ ಶ್ಯಾಮ್ ಸುಂದರ್ ಏನಿದ್ದಾರೆ ಅವರು ಒಂದು ಅರ್ಜಿಯನ್ನು ಬರೆದು ದೂರನ್ನು ಕೂಡ ಕೊಟ್ಟಿರುವಂಥದ್ದು. ಅದಕ್ಕೆ ಸ್ಪಷ್ಟವಾದಂತಹ ಉತ್ತರವನ್ನು ಕೂಡ ಎಸ್ಐಟಿ ಅವರು ಕೊಟ್ಟಿದ್ದಾರೆ. ಎಸ್ಐಟಿ ಅವರು ಏನು ಕೊಟ್ಟಿದ್ದಾರೆ ಅಂತಂದರೆ, ಯಾವುದೇ ಅಪರಾಧ ಕೃತ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಮೊದಲನೇದಾಗಿ ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡಿ ಅನ್ನುವ ಮುಖಾಂತರ ಒಂದು ಹಿಂಬರವನ್ನು ಶ್ಯಾಮ್ ಸುಂದರ್ ಅವರಿಗೆ ಕೊಟ್ಟಿರುವಂಥದ್ದು. ಇದು ಎಲ್ಲೋ ಒಂದು ಕಡೆ ಅಂದರೆ ಈ ಅನಾಮಿಕನ ಬಗ್ಗೆ ಒಂದಿಷ್ಟು ಅನುಮಾನಗಳು ವ್ಯಕ್ತವಾಗಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಈ ಥರದ ಒಂದು ದೂರನ್ನು ಎಸ್ಐಟಿಗೆ ಕೊಟ್ಟಿರುವಂಥದ್ದು. ಸಂತೋಷ್, ಧನ್ಯವಾದಗಳು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ.